ಗೌರಿ ಗೌರಿ ಯಾಕೆ ದುಡ್ಡು ಎತ್ಕೊಂಡು ಇಲ್ಲಿ ನಿಮ್ಮಂತ ಕರ್ಕೊಂಬಂದೆ? ಯಾಕೆ ನಾವು ಅಲ್ಲಿಗೆ ಇದ್ರ ಹತ್ರ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ಬೇಕಿತ್ತು ತಾನೆ? ಕಾರಣ ಐತೆ ಕಣೆ ನೇತ್ರ, ಐತೆ ಕಾರಣ. ಏನು ಅಂತನ? ಸುಮ್ನೆ ನಾನು ಹಂಗೆಲ್ಲನ ಇಲ್ಲಿಗೆ ಎತ್ಕೊಂಬರಂತಾಳಲ್ಲ. ಏನ್ ಕಾರಣನೇ? ಯಾಕೆ ಎತ್ಕೊಂಬಂದೆ ಅದನ್ನಾದ್ರೂ ಹೇಳು ನಂತಕ್ಕೆ. ಅಲ್ಲಿಂದ ನಾನು ಕೇಳ್ತಾ ಇದ್ದೀನಿ, ನನ್ನ ಕೈಯಾಗಿದ್ದ ದುಡ್ಡು ತಗೊಂಡು ಸೀದಾ ನಿಮ್ಮ ಅಂತಕ್ಕೆ ಬರ್ತಾ ಇದೀಯಾ? ಇದು ಉಪ್ಪಿನಕಾಯಿ ದುಡ್ಡು ನಿನ್ನೊಬ್ಳದಲ್ಲ, ಇಬ್ರು ಸಂಪಾದನೆ ಮಾಡಿರೋದು. ಅದ್ ನನಗೂ ಗೊತ್ತು, ಇಬ್ರು ಸಂಪಾದನೆ ಮಾಡಿರೋದು ಅಂತನ. ಆದ್ರೆ ನಮ್ಮತ್ತೆ ನನ್ನ ಕಿಂಡಲ್ ಏನು ಆಗಲ್ಲ, ಉಪ್ಪಿನಕಾಯಿ ಮಾಡಿರೋದು ದಂಡಕ್ಕೆ ಇವರು ಸುಮ್ಮನೆ ಕೆಲಸ ಇಲ್ಲದೆ ಇರೋರು ಮಾಡ್ತಾ ಇದಾರೆ. ನೇತ್ರಾನು ಗೌರಿನೂ ಸೇರ್ಕೊಂಡು ಅದೆಲ್ಲನ ಕೆಲ್ಸಕ್ಕೆ ಬರಲ್ಲ ಅಂತ ಮಾತಾಡ್ತಿದ್ಲಲ್ಲ ನಮ್ಮತ್ತೆ. ನನ್ನ ಗಂಡನೂ ಅಷ್ಟೇ, ನಮ್ಮ ಗಂಡಗೆ ನನ್ನ ಗಂಡ ಏನೋ ಪರವಾಗಿಲ್ಲ ಬಿಡು ಮಾಡ್ರಿ, ಏನೋ ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಇದ್ರು. ಅವ್ರಿಗೂ ನಂಬಿಕೆ ಇರ್ಲಿಲ್ಲ ನಾವು ಮಾಡ್ತೀವಿ ಅಂತ ಅಂದಾಗ, ಅದಕ್ಕೆ ಅವ್ರಿಬ್ರಿಗೂ ತೋರ್ಸೋಣ ಅಂತ ಇಲ್ಲಿಗೆ ತಗೊಂಬಂದಿರೋದು. ನನ್ನ ಗಂಡಗೂ ನಮ್ಮ ಅತ್ತಿಗೂ ನಾನು ಏನು ಅಂತ ತೋರಿಸ್ಬೇಕಲ್ಲ, ಅದಕ್ಕೇನೆ ಇಲ್ಲಿಗೆ ತಗೊಂಬಂದಿರೋದು ಈ ದುಡ್ಡ. ನಾನು ಸಂಪಾದನೆ ಮಾಡಬಲ್ಲೆ, ನನ್ನ ಕೈಲೂ ಆಗುತ್ತೆ ಅಂತ ತೋರ್ಸಕ್ಕೆ ನೇತ್ರ. ಓ ಹೌದಾ, ನಾನಿದ್ಯಾಕಪ್ಪ ಗೌರಿ ಹಿಂಗ್ ಮನೆ ತಕ್ಕ ತಾಂಡೋಗ್ತಾ ಇದಾರಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಸರಿ ಸರಿ, ಮನೆ ಒಳಗೆ ಇದ್ದಾರ ನಿಮ್ಮ ಅತ್ತೆ ನಿನ್ ಗಂಡ? ಕರೆದ್ದು ಹೇಳು, ನಾವು ಇಷ್ಟು ಸಂಪಾದನೆ ಮಾಡಿದೀವಿ ಒಂದ್ ತಿಂಗಳಲ್ಲಿ ನಾವಿಬ್ರು ಸೇರ್ಕೊಂಡು ಅಂತನ. ಹೇಳ್ತೀನಿ ಹೇಳ್ತೀನಿ ನೋಡಿ, ಬಾಯಿ ಮೇಕೆ ಬೆಳ್ಳಿಕಬೇಕು ನಮ್ಮ ಅತ್ತೆ. ಅತ್ತೆ ಅತ್ತೆ, ಓ ಅತ್ತೆ ಬಂದ್ರಾ? ಅದ್ಯಾಕೆ ಯಾರೋ ನೆಂಟ್ರೋ ಪಂಟ್ರೋ ಅನ್ನಂಗೆ ಇಲ್ಲಿ ನಿಂತ್ಕೊಂಡು ಅತ್ತೆ ಅತ್ತೆ ಅಂತ ಇಸ್ಕೊಂತ ಇದೀಯ, ಒಳಕ್ ಬರೋದ್ ಬಿಟ್ಟು. ಏನಾಯ್ತು? ಏನು ಇಲ್ಲ, ನಿಮ್ಗೆ ಏನೋ ಒಂದು ತೋರಿಸ್ಬೇಕಾಗಿತ್ತು, ಅದಕ್ಕೆ ಕರೆದೆ. ಇಲ್ಲಿ ಎಲ್ಲರೂ ನೋಡ್ಲಿ ನಾನು ಹೆಂಗೆ ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡೋದ್ರಿಂದ, ಉಪ್ಪಿನಕಾಯಿ ಮಾಡೋದ್ರಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂತನ ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ ಅಂತ ಇಲ್ಲಿಗೆ ಕರೆದಿದ್ದು. ಮನೆ ಒಳಗಾದ್ರೆ ಯಾರಿಗೂ ಕಾಣಿಸ್ತಾ ಇರ್ಲಿಲ್ವಲ್ಲ ಅದಕ್ಕೆ. ಎಲ್ಲಿ ಅವ್ರೆಲ್ಗೋದ್ರು? ಯಾರು? ಇನ್ಯಾರು? ನನ್ನ ಗಂಡ. ಎಲ್ಗೋತಯ್ಯಪ್ಪ? ಅಯ್ಯಪ್ಪನ ಕರಿ ಒಳಗಿದ್ರೆ. ಎಲ್ಗೋ ಪಲ್ತಕ್ಕ ಹೋಗವ್ನಿ. ಈಗ ಏನು ಕೇಳು, ಏನೋ ಹೇಳ್ತಿದ್ದಲ್ಲ, ಏನದು? ಹಾಗಳೆ ಗೌರಿ, ನಿನ್ ಗಂಡ ಚಂದ್ರನು ಬಂದ್ರು ನೋಡು. ಬಾರಣ ಚಂದ್ರಣ್ಣ, ಬಾಯಿಲಿ ನೆಂಟಿ ಏನೋ ತೋರಿಸ್ಬೇಕಂತೆ ನಿನ್ಗೂ ನಿಮ್ಮ ಅಮ್ಮಗೂ. ಏನದು? ಏನ್ ನೇತ್ರ, ಏನ್ ಗೌರಿ ಅದು? ಏನು ಇಲ್ಲ, ಇಲ್ಲಿ ನೋಡಿ, ಇಲ್ಲಿ ನನ್ನ ಕೈಯಲ್ಲಿ ಏನಿದೆ ಅಂತನ. ಓ ಏನಿದು ನಿನ್ ಕೈಯಾಗ ಇಷ್ಟೊಂದು ದುಡ್ಡು? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಗೌರಿ? ಎಲ್ಲ ಕಳ್ಗಿಳ್ತನ ಮಾಡ್ಕೊಂಬಂದ್ರಿ ಹೆಂಗೆ? ಅತ್ತೆ, ಕಳ್ತನ ಮಾಡ್ಕೊಂಬರಕ್ಕೆ ನನ್ಗೇನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇದು ಕಳ್ತನ ಮಾಡ್ಕೊಂಬಂದಿರೋ ದುಡ್ಡು, ತಗೊಂಬಂದಿರೋ ದುಡ್ಡಲ್ಲ, ನಾನೇ ಸ್ವಂತ ದುಡ್ದಿರೋ ದುಡ್ಡು. 5,000 ರೂಪಾಯಿ ಐತೆ ಗೊತ್ತಾ? ಒಂದು ತಿಂಗಳಲ್ಲಿ 5,000 ರೂಪಾಯಿ ದುಡ್ದಿದ್ದೀನಿ ನಾನು, 1.5 ತಿಂಗಳಲ್ಲಿ. ಇನ್ನು ಮುಂದಕ್ಕೆ 10,000, 20,000, 50,000 ಗಟ್ಲೆ ದುಡಿತೀನಿ ತಿಂಗಳಿಗೆ. ನೋಡಿ, ನೀನ್ ಹೇಳ್ತಾ ಇರೋದು ನಿಜನಾ? ಎಲ್ಲಿಂದ ಬಂತು ಈ ದುಡ್ಡು ಇಷ್ಟೊಂದು? ಅಯ್ಯೋ ಅಕ್ಕ, ಅದು ನಾನು ಗೌರಿನ ಉಪ್ಪಿನಕಾಯಿ ಮಾಡ್ತಾ ಇದೀವಲ್ಲ ಬೆಂಗಳೂರಿಂದನ, ಆರ್ಡರ್ ತಗೊಂಬಂದಿದ್ವಲ್ಲ, ಅವ್ರು ಆರ್ಡರ್ ಕೊಟ್ಟಿದ್ರಲ್ಲ ಇವತ್ತು, ಆರ್ಡರ್ನೆಲ್ಲನ ತಗೊಂಡೋದ್ರು ಲೋಡ್ ಮಾಡ್ಕೊಂಡು. ಅದ್ರ ದುಡ್ಡು, ಉಪ್ಪಿನಕಾಯಿನಾಗೆ ದುಡ್ಡಿರೋ ದುಡ್ಡು 5,000 ರೂಪಾಯಿ. ನಾನು ಗೌರಿ ಇಬ್ರು ಸೇರಿ ದುಡ್ದಿರೋದು. ಚಂದ್ರಣ್ಣ ಹೇಗೆ? ಪರವಾಗಿಲ್ಲ, ಚೆನ್ನಾಗಿ ದುಡ್ದಿದ್ದೀರಾ. ನಾನು ಅಂದ್ಕೊಂಡೇ ಇರಲಿಲ್ಲ ನೀವು ಇಷ್ಟೊಂದು ದುಡಿತೀರಾ ಅಂತನ. ಏನೋ ಒಂದು 200-300 ಆಗುತ್ತೇನೋ ಅಂತ ತಿಳ್ಕೊಂಡಿದ್ದೆ. ಇಷ್ಟೊಂದು ಲಾಭ ಬಂದಿದೆ ಅಂದರೆ ಪರವಾಗಿಲ್ಲ, ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಮಾಡ್ಕೊಂಡು ಹೋಗ್ರಿ. ಇನ್ನೂ ಹೆಚ್ಚು ಆರ್ಡರ್ ತಗೊಂಡು ಹೆಚ್ಚು ಉಪ್ಪಿನಕಾಯಿ ಮಾಡಿ ಕಳಿಸ್ರಿ. ಹಂಗೂ ಯಾರನ್ನ ಕೂಲಿ ಆಳುಗಳು ಬೇಕು ಅಂದರೆ ನನಗೆ ಹೇಳ್ರಿ, ನಾನು ಯಾರನ್ನ ಕರ್ಕೊಬತ್ತೀನಿ. ಆಯ್ತು, ಹೇಳಿದ್ಕೆ ತುಂಬಾ ಥ್ಯಾಂಕ್ ಯು. ಆದ್ರೆ ನಮ್ಗೇನು ಅದ್ರ ಅವಶ್ಯಕತೆ ಇಲ್ಲ, ಯಾರ ಸಹಾಯನೂ ಬೇಕಾಗಿಲ್ಲ. ನಾನು ನೇತ್ರ ಇಬ್ಬರೇ ಸೇರ್ಕೊಂಡು ಮಾಡ್ತೀವಿ. ಬೇಕು ಅಂದ್ರೆ ಯಾರಾದ್ರೂ ಇನ್ನು ಹೆಚ್ಚು ಆರ್ಡರ್ ಏನಾದ್ರು ಈ ತಿಂಗಳು ಮುಂದಿನ ತಿಂಗಳು ಕೊಟ್ರೆ ಇನ್ನೊಬ್ರು ಇಬ್ರನ್ನ ಕೂಲಿ ಆಳುಗಳನ್ನ ಕರ್ಕೊಂಡು ಮಾಡ್ತೀವಿ. ಸರಿ ಆಯ್ತು, ಏನೋ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು. ಏನತ್ತೆ ಹೆಂಗ್ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಯಾ? ನನ್ನಿಂದ ಹೆಂಗ್ ಸಾಧ್ಯ ಇದೆಲ್ಲನ ಅಂತನ? ಹಂಗೇನಿಲ್ಲ. ಅಯ್ಯ, ನೀವು ಕೆಲಸ ಮಾಡ್ಕೊಟ್ಟಿದ್ರೆ ಅವ್ರು ದುಡ್ಡು ಕೊಟ್ಟೋಗ್ಯಾರ, ಅದ್ರಾಗ ಏನೈತಿ? ಕೆಲಸ ಮಾಡಿದ್ರೆ ಎಲ್ಲರೂ ನಿಯತ್ತಾಗಿ ಕೆಲಸ ಮಾಡಿದ್ರೆ ದುಡ್ಡು ಬಂದೇ ಬರುತ್ತೆ. ಇವಾಗ ಒಂದಿಟ್ಟು ಬುದ್ಧಿ ಬಂದೈತಿ ನಿನ್ಗೂ, ಒಳ್ಳೇದಾಗ್ಲಿ, ಹಿಂಗೇನೆ ಇರು. ಬದ್ಲಾಗ್ಬೇಡ, ಕೆಲಸ ಮಾಡಿ ದುಡ್ಡು ನಿನ್ ಗಂಡಗೆ ತಂದ್ಕೊಡು ಅಷ್ಟೇ. ಅಯ್ಯೋ, ಗಂಡಗೆ ಯಾಕೆ ಕೊಡ್ಬೇಕು? ಒಳ್ಳೆ ಎಕ್ಕಂತಾಳೆ, ಇವಳಿಗೇನು ಬುದ್ಧಿ ಇಲ್ವಾ? ಅಲ್ವೇನೆ ಗೌರಿ, ನೀನೇ ದುಡ್ದು ಇಟ್ಕೊಂಡು ಏನ್ ಕನ ಕೆಲ್ಸಕ್ಕೆ ಬೇಕು ಅಂದ್ರೆ ಒಡವೆ ಪಡವೆ ಮಾಡಿಸ್ಕೊಂಬಕ್ಕಾಗುತ್ತೆ, ಇಲ್ಲ ಮನೆ ಖರ್ಚಿಗೆ ಅಂತಾದ್ರೂ ನಿನ್ ಗಂಡಗೆ ಏನಾನ ಗೊಬ್ಬರ ಆಮೇಲೆ ಬೀಜ ತರಕ್ಕೆ ದುಡ್ಡು ಬೇಕಂದಾಗ ನೀನೇ ಕೊಡುವಂತವಾಗ. ಇಷ್ಟ ದಿನ ನಿನ್ ಖರ್ಚೆಲ್ಲನ ನಿನ್ ಗಂಡ ನೋಡ್ಕೊಂಡಿದ್ದಾರೆ, ಈಗ ನೀನ್ ನೋಡ್ಕೊಂಬಂತೆ ಮನೆ ಖರ್ಚೆಲ್ಲನ. ಸರಿಯಾಗಿ ಹೇಳ್ದೆ ಕಣೆ ನೇತ್ರ. ಮತ್ತೆ ಈಗ ಕೊಡು ದುಡ್ಡ, ಅದನ್ನ ತೆಗ್ದಿಕ್ತೀನಿ ಒಳಕ್ಕೆ.
ಅಯ್ಯೋ ಅದು ಇವಳೊಬ್ಳು ದುಡ್ಡಲ್ಲ, ನಾವಿಬ್ರು ಸೇರಿ ದುಡ್ದಿರೋ ದುಡ್ಡು. ಈಗ ಸದ್ಯಕ್ಕೆ ಬಂದಿರೋ ಈ ದುಡ್ಡನ್ನ ನಾವು ಮತ್ತೆ ಉಪ್ಪಿನಕಾಯಿ ಮಾಡಕ್ಕೆ ಹಾಕ್ಬೇಕು. ಅದಕ್ಕೆ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ಅವ್ರು ಯಾವಾಗ ಆರ್ಡ್ರ್ ಇನ್ನು ಎಷ್ಟು ಬೇಕು ಅಂತ ಕೇಳ್ತಾರೋ ಅದಕ್ಕೆಲ್ಲನ ತರಬೇಕಲ್ಲ, ಐಟಮ್ ಎಲ್ಲನ. ಆಮೇಲೆ ಮಾವಿನಕಾಯಿ, ಎಳ್ಳಿಕಾಯಿ, ನಿಂಬೆಕಾಯಿ ಎಲ್ಲ ತರಬೇಕಲ್ಲ. ಆಮೇಲೆ ಅದಕ್ಕೆ ಬೇಕಾಗಿರೋ ಐಟಮ್ಸು, ಉಪ್ಪು, ಖಾರ, ಮಸಾಲೆ ಐಟಮ್ಸ್ ಎಲ್ಲ ತರಬೇಕಲ್ಲ. ಅದಕ್ಕೆ ದುಡ್ಡು ಬೇಕಲ್ಲ. ಇದನ್ನ ಹಂಗೆ ಇಟ್ಕೊಂತೀವಿ. ಮುಂದಿನ ತಿಂಗಳು ಬರುತ್ತಲ್ಲ ಲಾಭ, ಅದರಲ್ಲಿ ನಾನು ಗೌರಿನೂ ಅರ್ಧ ಅರ್ಧ ಹಂಚ್ಕೊಂತೀವಿ. ಓ ಹಂಗ, ಸರಿ ಆಯ್ತು. ಬಾರಿ ಗೌರಿ, ಹೋಗೋಣ. ನಾವು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗೋಣ. ಸರಿ ಆಯ್ತು ರೀ, ಬರ್ತೀನಿ. ನೀವು ಊಟ ಮಾಡಂಗಿದ್ರೆ ಊಟ ಮಾಡೋದ್ರಿ. ಅತ್ತೆ ಊಟಕ್ಕೆ ಕೊಡಿ ಅವ್ರಿಗೆ, ಬರ್ತೀನಿ. ಸರಿ ಆಯ್ತು, ಹೋಗು. ಅಂತೂ ಇಂತೂ ಚಂದ್ರು ನಿನ್ನ ಹೆಂಡತಿಗೆ ಇವಾಗ ಸ್ವಲ್ಪ ಬುದ್ಧಿ ಬಂದೈತಿ. ಹೌದಮ್ಮ, ಹೆಂಗೋ ಉಪ್ಪಿನಕಾಯಿನಾಗೆ ಇಬ್ರು ದುಡಿತಾ ಇದಾರಲ್ಲ, ಅದೇ ಸಂತೋಷ. ನಡಿ ಊಟಕ್ಕೆ ಕೊಡು. ನೇತ್ರ, ನನಗಂತೂ ತುಂಬಾ ಸಂತೋಷ ಆಗ್ತೈತೆ ಕಣೆ ನೇತ್ರ. ಹೆಂಗೋ ನಾವು ತಿಂಗಳಿಗೆ ಇಷ್ಟು ದುಡ್ಡು ದುಡ್ದಿದೀವಿ ಅಂದ್ರೆ ಯಾರು ನಂಬಲ್ಲ ನೋಡು. ಯಾರು ನಂಬೇ ಇರ್ಲಿಲ್ಲ ಅನ್ಸುತ್ತೆ ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದಾಗ. ಈಗ ಎಲ್ಲರೂ ಬಾಯಿ ಮ್ಯಾಕ್ ಬೆಳಿಕಂತಾರೆ, ಏನಪ್ಪ ಇವ್ರು ಇಷ್ಟೊಂದು ದುಡಿದ್ರು ಅಂತಾನ. ಹೌದೌದು, ನಡಿ ಹೀಗೆ ಯಾಕೆ. ಮುಂದೆ ಇನ್ನೂ ಐತೆ, ಈಗಲೇ ಖುಷಿ ಪಡೋದು ಬೇಡ. ಇನ್ನು ಹೆಚ್ಚು ಹೆಚ್ಚು ದುಡಿಬೇಕು, ಇಬ್ರು ಒಳ್ಳೆ ಲಾಭ ಮಾಡಬೇಕು, ಇಬ್ರು ಹೊಸ ಮನೆ ಕಟ್ಟಬೇಕು ಅಂತ ಏನೇನೋ ಅಂದ್ಕೊಂಡಿದೀವಿ. ಅದೆಲ್ಲ ನೆರವೇರ್ಬೇಕಲ್ಲ. ಹೌದೌದು. ಅಲ್ಲೋಡೆ ಗೌರಿ, ಯಾರು ಬರ್ತಾ ಇದ್ದಾರೆ? ನಮ್ಮ ವೈರಿ, ಕಡು ವೈರಿ ಬರ್ತಾ ಇದ್ದಾಳೆ ನೋಡು. ಸ್ವಲ್ಪ ಉರ್ಸನ, ನಡಿ ದುಡ್ಡು ತೋರಿಸಿ. ಓಹೋ ಜಿಲೇಬಿ, ಬಾ ಬಾ. ಒಳ್ಳೆ ಟೈಮ್ಗೆನೆ ಬರ್ತಾ ಇದ್ದಾಳೆ ಎದುರಿಗೆ. ನೇತ್ರ, ಯಾರೋನ ನಮ್ಮ ಕೈಲಿ ಏನೂ ಆಗಲ್ಲ, ಉಪ್ಪಿನಕಾಯಿ ಮಾಡಿದ್ರೆ ಏನಂತೆ ಎಲ್ಲರ ತರನ ಊರಿಗೆ ವ್ಯಾಪಾರ ಆಗಲ್ಲ, ಆರ್ಡರ್ ಸಿಗಲ್ಲ ಅಂತ ತಿಳ್ಕೊಂಡಿದ್ರು. ಆದ್ರೆ ಈಗ ಗೊತ್ತಾಗ್ತೈತೆ ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅಂತಾನ. ನನ್ನ ಕೈಯಲ್ಲಿರೋ ದುಡ್ಡು ನೋಡಿದ್ರೆ ಗೊತ್ತಾಗುತ್ತೆ ಎಲ್ರಿಗೂ ನಾವು ಏನು ಅಂತಾನ. ಹೌದು ಕಣೆ ಗೌರಿ, ನಡಿ. ಯಾರು ಏನಂತ್ಕೊಂಡ್ರು ಪರವಾಗಿಲ್ಲ. ನಾವು ನಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ದೇವರು ಫಲ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಏನು ಜಿಲೇಬಿ, ಹೆಂಗ್ ಕಣ್ಕೊಂಡ್ ಬಿಡ್ಕೊಂಡು ನೋಡ್ತಾ ಇದ್ಯಾ? ಏನ್ ಸಮಾಚಾರ? ನಾನೇನ್ ಕಣ್ಕೊಂಡ್ ಬಿಡ್ಕೊಂಡು ನೋಡ್ತಾ ಇಲ್ಲ, ಸಮಾಚಾರ ಏನೂ ಇಲ್ಲ. ಏನೋ ಹೋಗ್ತಾಗಿ ಏನೋ ಮಾತಾಡ್ತಾ ಇದ್ದೀರಾ, ಏನೋ ದೊಡ್ಡ ಸಾಧನೆ ಮಾಡಿರೋ ತರ. ಇದು ಒಂಥರ ಸಾಧನೆ. ಮತ್ತೆ ನಾವು ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಎಲ್ಲರೂ ಏನಂದ್ಕೊಂಡಿದ್ರು, ಮೊದಲನೇ ಸಲ ಎಲ್ಲರೂ ತಿಂದು ಬೇರೆ ಕಿತ್ಕೊಂಡಿದ್ಕೆ ಇವ್ರ ಕೈಲಿ ಆಗಲ್ಲ ಬಿಡು, ಮುಚ್ಚದೇನೆ ಉಪ್ಪಿನಕಾಯಿ ಶೆಡ್ ಸುಮ್ಮನೆ. ಕೆಲಸ ಇಲ್ಲ, ಮಾಡಕ್ ಕೆಲಸ ಇಲ್ಲ, ದುಡ್ಡೊಂದು ದಂಡ ಮಾಡ್ಕೊಂತಾರೆ ಇಬ್ರು ಸೇರ್ಕೊಂಡು ಅಂತ ಮಾತಾಡ್ತಿದ್ರು ಈ ಊರಿನ ಜನಗಳೆಲ್ಲನ. ಆದ್ರೆ ಇವತ್ತು ನೋಡು. ಆಯ್ತು ಬಿಡಮ್ಮ, ಅಯ್ಯೋ ಅದಕ್ಕೇನು, ನೀವು ಬಂಡವಾಳ ಹಾಕಿದ್ದೀರಾ, ಲಾಭ ತಾಂಡಿದ್ದೀರಾ, ಅದಕ್ಕೇನಂತೆ. ಈಗಲಾದ್ರೂ ನಿಮ್ಮ ಮನೆಯವ್ರನ್ನ, ನಿನ್ನ ಗಂಡ, ನಿಮ್ಮ ಅತ್ತೆ ಎಲ್ರೂ ಚೆನ್ನಾಗಿ ನೋಡ್ಕೊ. ಒಳ್ಳೇದಾಗ್ಲಿ. ಒಳ್ಳೇದಾಗೆ ಆಗುತ್ತೆ. ನೀನೇನು ಹೇಳೋದು? ನಿನ್ ಕೈಲಂತೂ ಆಗಲ್ಲ ಬಿಡು ಇಷ್ಟೆಲ್ಲ ಸಂಪಾದನೆ ಮಾಡಕ್ಕೆ. ನೀನು ಗಂಡ ದುಡಿತಾನೆ ಅಂತಾನ ಮಗ ಹುಟ್ಟವನೇ ನೋಡ್ಕೊಂಡು ಮನೆಗಿದೀಯ. ಮನೆಗೆ ಸುಮ್ಮನೆ ಕುಕ್ಕೊಂಡಿದ್ರೆ ಸೋಂಬೇರಿಗಳ ತರ ದುಡ್ಡು ಕೊಡಲ್ಲ ಯಾರನು. ಮುಂದೆ ಬಿದ್ದು ಕಷ್ಟಪಟ್ಟು ಮಾಡ್ಬೇಕು, ಅವಾಗ್ಲೇನೆ ದುಡಿಯಕ್ಕಾಗೋದು, ಇದೆಲ್ಲ ಸಾಧ್ಯ ಆಗೋದು. ಹೌದು ಗೌರಿ, ನೀನ್ ಹೇಳಿದ್ದೆ ಸರಿ. ನಾವು ಏನ್ ಸುಮ್ಮನೆ ಕುಂತಿಲ್ಲ, ನಾವು ಹೊಲ ಮಾಡ್ತಾ ಇದೀವಿ, ಹತ್ತಿ ಹಾಕ್ತಿವಿ, ಕಡಲೆ ಬೀಜ ಹಾಕ್ತಿವಿ. ಅವರು ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಅತ್ತೆ ಇದಾರೆ ಪಾಪ, ಅವ್ರಿಗೆ ಏನ್ ಮಾಡೋದು, ವಯಸ್ಸಾಗೈತೆ, ಹುಷಾರಿಲ್ಲ, ಆಸ್ಪತ್ರೆ ಇಕ್ಬೇಕಾಗುತ್ತೆ. ನಾವು ಮಾಡ್ತೀವಿ ತಗ, ನೀನೊಬ್ಬಳೇ ಅಲ್ಲ, ನಾವೇನು ಕುತ್ಕೊಂಡು ತಿಂತಾ ಇಲ್ಲ. ನಡಿಯ ಗೌರಿ, ನಮಗೆ ಟೈಮ್ ಆಗುತ್ತೆ. ಅಯ್ಯೋ ನಾವು ಜಿಲೇಬಿ ತರನ ಓಡಾಡ್ಕೊಂಡಿರಕ್ಕಾಗುತ್ತಾ? ನಾವು ಫುಲ್ ಬಿಸಿ ಇವಾಗ. ನಡಿ ನಡಿ ಹೋಗೋಣ. ಅವಳಿಗಂತೂ ಏನು ಕೆಲಸ ಇಲ್ಲ, ಮಗನ್ ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ನೆಲ ಒರೆಸ್ಕೊಂಡು ಇದ್ದಾಳೆ ಅಷ್ಟೇನೆ. ನಡಿ ನಾವು ಹೋಗೋಣ. ಹೌದು ಮತ್ತೆ, ಬಾ ಹೋಗೋಣ. ಏನ್ ಜಿಲೇಬಿ, ನಮ್ಮಿಬ್ರನ್ನು ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇತ್ತಾ ನಿನ್ಗೆ? ಇವರು ಇಷ್ಟೊಂದು ಸಂಪಾದನೆ ಮಾಡಿದ್ದಾರೆ ಅಂತಾನ? ನನ್ಗೆ ಹೊಟ್ಟೆ ಉರಿತೆ, ಹೊಟ್ಟೆ ಉರಿ ಇಲ್ಲ, ಏನೂ ಇಲ್ಲ. ನನಗೆ ಯಾರು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿದ್ರು ಏನು ಹೊಟ್ಟೆ ಉರಿಯಲ್ಲ. ಮೋಸ ಮಾಡಿದ್ರೆ ಸಿಟ್ಟು ಬರುತ್ತೆ ಅಷ್ಟೇನೆ. ಯಾರಿಗೂ ಮೋಸ ಮಾಡ್ದಂಗೆ ದುಡ್ದಿದ್ದೀರಲ್ಲ ಅಷ್ಟೇ ಸಂತೋಷನೇ. ಹೋಗು. ಸುಮ್ಮನೆ ಸಂತೋಷ ಅಂತ ಹೇಳ್ತಾ ಇರೋದು, ಒಳಗೆ ಉರ್ಕೊಂಬ್ತಾ ಇದ್ದಾಳೆ. ನನ್ನ ಕೈಲಿಂದ ಇದಾಗ್ತಾ ಇಲ್ವಲ್ಲ, ಇವರಿಬ್ರು ದುಡ್ದು ಬಿಟ್ರಲ್ಲ ಅಂತಾನೆ. ಬಾರೇನಿತ್ರ. ಅಯ್ಯೋ ಅಯ್ಯೋ ಅಯ್ಯೋ, ಏನಂಗೆ ಇವ್ರಿಗೆ ಒಂದು ತಿಂಗಳಿಗೆ ಇಷ್ಟು ದುಡ್ಡು ಬಂದಿರೋದಕ್ಕೆ ಹಿಂಗೆ ಆಡ್ತಾ ಇದ್ದಾರೆ. ಇನ್ನೇನಾದ್ರೂ 50,000 ಲಕ್ಷ ಗಟ್ಟಲೆ ದುಡಿದ್ರೆ ಇನ್ನು ಹೆಂಗೆ ಆಡ್ತಾರೋ ಏನೋ ಇವ್ರನ್ನಂತೂ ಹಿಡಿಯೋಕ್ಕಾಗಲ್ಲ. ಭೂಮಿ ಮೇಲೆ ಇರಲ್ಲ ಅನ್ಸುತ್ತೆ ಇವರಿಬ್ರು. ಇನ್ನು ಮೊದಲನೇ ತಿಂಗಳಿಗೆ ಹಿಂಗಾಡಿದ್ರೆ ಇನ್ನು ಮುಂದಕ್ಕೆ ಇನ್ನು ಹೆಂಗೆ ಆಡ್ತಾರೋ? ಅದೇನೋ ಹೇಳ್ತಾರಲ್ಲ, ಕೋತಿಗೆ ಎಂಡ ಕುಡಿಸ್ದಂಗಾಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.